ಈಗಷ್ಟೇ ಮಾಹಿತಿಯನ್ನು ನೀಡ್ತಾ ಇದೆ. ದಶಕಗಳಿಂದ 1900 ಇನ್ಫ್ಯಾಕ್ಟ್ 1949ರಲ್ಲಿ ಬಾಬ್ರಿ ಮಸೀದಿ ಒಳಗೆ ಸಿಕ್ಕಂತಹ ಮೂಲ ಮೂರ್ತಿ, ಶ್ರೀರಾಮನ ಮೂಲ ಮೂರ್ತಿ, ಯಾವ ಮೂರ್ತಿ ರಾಜ ವಿಕ್ರಮಾದಿತ್ಯ ಸ್ಥಾಪಿಸಿದಂತಹ ದೇವಸ್ಥಾನದಲ್ಲಿ ಪೂಜೆಗೆ ಒಳಪಡ್ತಿತ್ತು ಅಂತ ಹೇಳಲಾಗಿತ್ತು. ನಂತರದಲ್ಲಿ ಬಾಬರನ ಸೈನ್ಯಾಧಿಪತಿ ಮೀರ್ ಬಾಕಿಯ ದಾಳಿಯಿಂದಾಗಿ ಮಂದಿರ ಒಡೆದ ನಂತರದಲ್ಲಿ ನಾಪತ್ತೆಯಾಗಿತ್ತು. ಅದು 1949ರಲ್ಲಿ ಇದೇ ಒಂದು ಬಾಬ್ರಿ ಮಸ್ಜಿದ್ ಒಳಗಡೆ ಪತ್ತೆಯಾಗಿತ್ತು. ಅದೇ ಒಂದು ಮೂರ್ತಿಗೋಸ್ಕರ ಇಷ್ಟು ವರ್ಷಗಳ ಕಾಲ ಸಂಘರ್ಷ, ಆ ಮೂರ್ತಿಗೆ ಒಂದು ನೆಲೆಯನ್ನು, ಒಂದು ಮಂದಿರವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಸಂಘರ್ಷ ನಡೆದಿತ್ತು. ಆ ಮೂರ್ತಿಯನ್ನು ಇಷ್ಟು ದಿನಗಳ ಕಾಲ ಒಂದು ತಾತ್ಕಾಲಿಕ ಟೆಂಟ್ನಲ್ಲಿ ಇರಿಸಿ ಪೂಜೆಯನ್ನು ಮಾಡಲಾಗ್ತಾ ಇತ್ತು. ಇದೀಗ 7:15 ಪ್ರತಿದಿನ ಕೂಡ 7:15 ಮಹಾಮಂಗಳಾರತಿಯನ್ನು ಮಾಡಲಾಗುತ್ತೆ ಆ ಮೂರ್ತಿಗೆ. ಅದರಂತೆ ಇವತ್ತು ಕೂಡ ಮಹಾಮಂಗಳಾರತಿಯನ್ನು ನೆರವೇರಿಸಿದ ನಂತರದಲ್ಲಿ ಆ ತಾತ್ಕಾಲಿಕ ಮಂದಿರ, ಟೆಂಟ್ನ ಮಂದಿರದಲ್ಲಿ ಪೂಜಾ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲಾಗಿದೆ. ಇನ್ನು ಮುಂದೆ ಅಲ್ಲಿದ್ದಂತಹ ಮೂಲ ಮೂರ್ತಿಗೆ ಒಂದು ಶಾಶ್ವತವಾದ ನೆಲೆ ಸಿಗಲಿದೆ. ಮುಖ್ಯ ರಾಮ ಮಂದಿರ ಏನು ನಿರ್ಮಾಣ ಆಗ್ತಾ ಇದೆ, ಅದೇ ಒಂದು ಮಂದಿರದಲ್ಲಿ ಗರ್ಭಗುಡಿಯಲ್ಲಿ ಕನ್ನಡದ ಶಿಲ್ಪಿ ಯೋಗಿರಾಜ್, ಅರುಣ್ ಯೋಗಿರಾಜ್ ಅವರು ಏನು ಕೆತ್ತಿರ್ತಕ್ಕಂಥ ಮೂರ್ತಿ ಇದೆ, ಅದರ ಸಮೀಪದಲ್ಲೇ ಈ ಒಂದು ಮೂರ್ತಿಯನ್ನು ಕೂಡ ಇಡಲಾಗತ್ತೆ. ಹೀಗಾಗಿನೇ ಇವತ್ತು ಬೆಳಗ್ಗೆನೇ ರಿಪಬ್ಲಿಕ್ ಕನ್ನಡ ಈ ಒಂದು ಬ್ರೇಕಿಂಗ್ ಸುದ್ದಿಯನ್ನು ಕೂಡ ಕೊಟ್ಟಿತ್ತು. ಗರ್ಭಗುಡಿಗೆ ಹೋಗಿ ರಾಮನ ಒಂದು ದರ್ಶನವನ್ನು ಪಡೆಯುವಂತಹ ರಾಮ ಭಕ್ತರಿಗೆ ಡಬಲ್ ಎರಡೆರಡು ರಾಮನ ದರ್ಶನವನ್ನು ಪಡೆಯೋಕ್ಕೆ ಅವಕಾಶ ಸಿಗುತ್ತೆ ಅನ್ನೋ ಮಾಹಿತಿಯನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ರಾಮನ ಮೂಲ ವಿಗ್ರಹ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಇದರಲ್ಲಿ ಕೇವಲ ರಾಮ ಮಾತ್ರ ಅಲ್ಲ, ರಾಮ, ಭರತ, ಶತ್ರುಘ್ನ, ಲಕ್ಷ್ಮಣ ಈ 4 ಕೂಡ ಇರುವಂತಹ ಮೂರ್ತಿ ಇದು. ಇದಕ್ಕೆ ಇದೀಗ ಶತಮಾನಗಳ ನಂತರದಲ್ಲಿ ಒಂದು ಶಾಶ್ವತ ನೆಲೆ ಸಿಕ್ಕಿದೆ.